ಅದು ಹೇಳ್ಕೋಬೇಕು ಅಂತ ಆಸೆ ಇತ್ತು, ಹೇಳ್ಕೊಂಡಿದ್ದೆ. ನಿಮ್ಮ ಹೆಸರು? ನನ್ನ ಹೆಸರು ಗೊತ್ತಾಗ್ತದೆ, ನಿಮ್ಮ ಹೆಸರು ಮದುವೆ ಅಂದರೆ ಅದಕ್ಕೆ ಇಷ್ಟ ಹೇಳ್ಕೊಳ್ಳಿ. ಆಶಾ ಹೆಸರು? ಆಶಾ ಚಂದ್ರು ಅಂತ. ಆಶಾ ಚಂದ್ರು. ಚಂದ್ರು ಹಿಂದೆ ಮುಂದೆ ಏನಾಗಿದೆ? ಚಂದ್ರಶೇಖರ್, ಚಂದ್ರಪ್ಪ. ಹೇಳ್ಬೋದು ನೀವು. ಆಶಾ ಚಂದ್ರನೇ ಕರೆಕ್ಟು. ಚಂದ್ರು ಅಪ್ಪ ಅಂತ ಬಂದು ಸರಿ ಇಲ್ಲ ಚಂದ್ರು ಚಂದ್ರು ಅವ್ರಿಗೆ ಕರೀತಾ ಇದ್ದೀನಿ ನಿಮ್ಮಲ್ಲ. ಎಲ್ಲಿ ನೋಡಿದ್ರು ಮಾವನ? ಅವ್ರನ್ನ ಎಲ್ಲಿ ನೋಡಿದ್ರಿ? ಅವರೇ ನನ್ನ ನೋಡಿದ್ರು. ಹೌದಾ? ಬನ್ನಿ ನೀವು ಕಣ್ಣಿಸ್ಕೊಂಡಿದ್ರ ಸರ್. ಅವರು ಆಕ್ಚುಲಿ ನಮ್ಮ ಮನೇಲಿ ನಮ್ಮ ಶಿವಮೊಗ್ಗಕ್ಕೆ ಹೆಣ್ಣು ನೋಡ್ಲಿಕ್ಕೆ ಅಂತ ಬಂದಾಗ ನಮ್ಮ ಮನೇಲಿ ಉಳ್ಕೊಂಡಿದ್ರು. ಉಳ್ಕೊಂಡಾಗ ನಮ್ಮ ರಿಲೇಷನ್ ಆಗ್ಬೇಕು ನಮ್ಮ ದೊಡ್ಡಮ್ಮ ಅಂತ ನಮ್ಮ ಮನೇಲಿ ಉಳ್ಕೊಂಡಾಗ ಅವರು ರಾತ್ರಿ ಬೆಳಿಗ್ಗೆ ಹೆಣ್ಣೆಲ್ಲ ನೋಡ್ಕೊಂಬಂದಾಯ್ತು. ಅವ್ರು ಚಿತ್ರದುರ್ಗರು. ಸರಿ ನೆಕ್ಸ್ಟ್ ದಾವಣಗೆರೆ ಹೆಣ್ಣು ನೋಡ್ಬೇಕು ಅಂತ ಹೊರಟಿದ್ರು. ನಮ್ಮ ಶಿವಮೊಗ್ಗ ಹೊರಟಾಗ ಬೆಳಿಗ್ಗೆ ನಾವು ದಾವಣಗೆರೆ ಹೋಗೋ ಪ್ರೋಗ್ರಾಮ್ ಇತ್ತು. ಸರಿ ನಮ್ಮಮ್ಮ ಅವ್ರ ಜೊತೆ ನಮ್ಮ ದೊಡ್ಡಮ್ಮ ಅವ್ರಿಗೆಲ್ಲ ಕಳಿಸ್ಕೊಟ್ರು. ಅವಾಗ ಇವ್ರು ಹೇಳಿದ್ರು ನನಗೆ ಅವ್ರ ಮನೆಯಲ್ಲಿ ಇದ್ದಾರಲ್ಲ ಅವ್ರ ಹುಡುಗಿನ ತುಂಬ ಇಷ್ಟ ಆಗಿದೆ, ಮದುವೆ ಮಾಡ್ಕೊಡ್ತಾರ ಕೇಳಿ ಅಂತ. ಯಾಕಂದ್ರೆ ನಾವಿನ್ನು SLC ಓದ್ತಾ ಇದ್ದೆ. ನಮ್ಗೆ ಇನ್ನು ಮದುವೆ ಮಾಡೋ ವಾತಾವರಣ ಇದ್ದಿಲ್ಲ. ಒಂದು ಸ್ವಲ್ಪ ಇಟ್ಕೊಂಡಿರ್ತೀರ, ಅಲ್ಲಿ ಹೋಗಿ ಬರ್ತೀನಿ. ಇಂಟೆನ್ಷನ್ ಇದ್ದಿ ಅವಾಗ ಕೇಳಿದಾಗ ಇವರಿಗೆ ತುಂಬ ಇಷ್ಟ ಆಗಿತ್ತಂತೆ. ಅದಕ್ಕೆ ಇವರು ಬೋರ್ಡ್ ಹೇಳಿ ನಾವು ಕೊಟ್ಟರೆ ನಾನು ಇಷ್ಟಪಟ್ಟಿದ್ದೀನಿ. ಆಮೇಲೆ ನಮ್ಮ ದೊಡ್ಡಮ್ಮವರೆಲ್ಲ ಹೋಗ್ಬಿಟ್ಟು ನಮ್ಮ ದೊಡ್ಡಮ್ಮನ ತಂಗಿ ನಮ್ಮಮ್ಮ ಅವರು ಹೋಗ್ಬಿಟ್ಟು ಹೇಳಿದ್ರು ಹಿಂಗೆ ನಮ್ಮ ತಂದೆ ಹೇಳಿದ್ರು ಅವ್ರಿಗೆ ಅವಸರ ಮಾಡ್ಕೊಂಡ್ಬಿಡಿ, ಒಳ್ಳೆ ಕ್ಲೀನಾಗಿ ನೋಡ್ಬಿಟ್ಟು ಮದುವೆ ಮಾಡ್ಕೊಂಡು ಅಂತ ನಮ್ಮ ಮನೆಯವರಿಗೆ ಹೇಳ್ಬಿಟ್ಟು ಕಳಿಸಿದ್ರು. ಸರಿ ಜೊತೆಗೆ ನಾವು ಬಸ್ಸಲ್ಲೇ ದಾವಣಗೆರೆಗೆ ಹೋದ್ವಿ. ಹೋಗಾದ್ಮೇಲೆ ನಮ್ಮ ಅತ್ತೆ ಮನೆಗೆ ನಾವು ಹೋದೆ, ಅವ್ರು ಹೆಣ್ಣು ನೋಡ್ಲಿಕ್ಕೆ ಹೋದ್ರು. ಹೋಗಾದ್ಮೇಲೆ ನಮ್ಮ ತಂದೆ ಹೇಳಿದ್ರಂತೆ ಅವರಿಗೆ ಲೆಟ್ರ್ ಬರೆದಿದ್ರು, ನೀವು ಹೇಳಿದಂಗೆ ನಾನು ಅವಸರ ಮಾಡಲ್ಲ, ಇಷ್ಟರಲ್ಲೇ ನಿಮ್ಗೆ ವಿಷಯ ಗೊತ್ತಾಗುತ್ತೆ ಅಂತ. ಹಂಗಾಗಿ ನಮ್ಮ ದೊಡ್ಡಮ್ಮವ್ರ ಕೈಲಿ ಹೇಳಿ ಕಳಿಸಿದ್ರು. ಆವಾಗ ನಮ್ಮ ಮನೇಲಿ ಕೇಳ್ಬಿಟ್ಟು ಅವರು ಒಪ್ಪಿದ್ರೆ ನಾನು ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ ಕೇಳ್ಕೊಂಡು ಇಷ್ಟಪಟ್ಟು ಮಾಡ್ತೀನಿ. ಏನಮ್ಮ ಇದು ಕತೆ? ಯಾವುದೋ ಹೆಣ್ಣು ನೋಡಕ್ಕೆ ಯಾವುದೋ ಊರಿಗೆ ಬಂದು ನಿಮ್ಮಲ್ಲಿದ್ದು ಆ ಹೆಣ್ಣು ಬೇಡ ಅಂದ್ಬಿಟ್ಟು ಇನ್ನೊಂದು ಹೆಣ್ಣು ನೋಡಕ್ಕೆ ಬಸ್ಸಲ್ಲಿ ಹೋಗ್ತಾ ನಿಮ್ಮನ್ನು ಒಪ್ಕೊಂಡು ಅವ್ರು ಇಷ್ಟ ಆದ್ರೆ ಮದುವೆ ಮಾಡ್ಕೊತೀವಿ ಇಂದವ್ರಿಗೆ ನಿಮ್ಮಪ್ಪ ಹಾಗೆಲ್ಲ ನಾವು ಒಪ್ಕೊಳ್ಳಲ್ಲ, ಕ್ಲೀನ್ ಆಗಿದ್ದಾಗ ಒಪ್ಕೋತೀವಿ. ಅವ್ರು ಸ್ನಾನ ಮಾಡಿರ್ಲಿಲ್ವಾ? ನನಗೆ ಆಶ್ಚರ್ಯ ಆಯ್ತು. ಸಿನಿಮಾದಲ್ಲೆಲ್ಲ ಈ ತರ ಕತೆ ನೋಡ್ತಿದ್ವಿ, ನಮ್ಮ ಜೀವನದಲ್ಲೇ ಈ ತರ ಕತೆ ಆಯ್ತು ಅಂತ ನನಗೆ ಆಶ್ಚರ್ಯ ಆಯ್ತು. ಅಲ್ಲಿಗೆ ಸಿನಿಮಾದಲ್ಲಿ ನಾವು ಕತೆ ತೋರಿಸಲ್ಲ, ನಿಜ ತೋರಿಸ್ತೀವಿ. ಅಷ್ಟು ಸತ್ಯ ಒಪ್ಕೊಳ್ಳಲ್ಲ ನಾವು. ಸಿನಿಮಾ ಯಾವತ್ತು ಆಗಿದ್ದ ತೋರಿಸಲ್ಲ, ಅದನ್ನೇ ತೋರಿಸ್ತೀವಿ. ಖಂಡಿತವಾಗಿಯೋ ನಾನಪ್ಪ ನನಗೆ ನೀವೇ ಹೀರೋ ಇರೋ ನಾವು ಏನು ಕೇಳ. ಅಯ್ಯೋ ಎಷ್ಟು ಆನಂದ ಆಗ್ತಾ ಇದೆ ನನಗೆ. ಆಮೇಲೆ ನಿಮ್ಮ ಹಾಡು ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ. ಯಾವುದು? ಬೆಳ್ಳಿಯ ತೆರೆಯ ಮೋಡದ ತುಂಬಾ ಇಷ್ಟ. ಹುಡುಗಾದ ಹುಡುಗಿ ಅದು ನಿಮ್ಮಂತ ಇರ್ತಾರೆ, ಹಾಗಾಗಿ ಹುಡುಗಾದ ಹುಡುಗಿ ಇರ್ತಾರೆ, ನಿಮ್ಮಂತಾನೆ ಇರ್ತಾರೆ. ಚೆನ್ನಾಗಿದೆ. ಆದ್ರೂ ನಿಮ್ದು ಇಷ್ಟೊಂದು ಕಥೆ ಇದೆ ನನಗೆ ಗೊತ್ತಿರಲಿಲ್ಲ. 10ನೇ ಕ್ಲಾಸ್ ಓದ್ತಾ ಇದ್ರಿ ನೀವು? ಆಮೇಲೆ ಎಷ್ಟೋ ವರ್ಷ ನೀವು ಒಪ್ಕೊಂಡ್ರಿ? ಹನ್ನೆರಡು ಮದುವೆ ಒಪ್ಕೊಂಡ್ರ? ಇಲ್ಲ, ನನಗೆ ಗೊತ್ತಿದ್ದಿಲ್ಲ. ಅಲ್ಲ, ಓದಿದ್ದೆ ಅವಾಗ. ಅದೇ ಅವಾಗೇನೆ 10ನೇ ಶಾಲೆಯಲ್ಲಿ ಹೋದ್ರ? ಅದೃಷ್ಟವಂತ ಚಂದ್ರಪ್ಪ, ನಿಮ್ಮಂತ ಅದೃಷ್ಟವಂತ ನಾನು ನೋಡೇ ಇಲ್ಲ. ಅವ್ರಿಗೆ ಕೇಳಿಸಿದ ಸುಮ್ಮನೆ ಆಯ್ತಮ್ಮ. ಇನ್ನು ನಾನು ಕೇಳಿ ಹಾಗೆ ನೋಡಿದ್ರೆ ಅಲ್ವೇ ಚಂದ್ರಪ್ಪ ಅವ್ರು ಯಾವ ಊರಿನವರು? ಚಿತ್ರದುರ್ಗದಲ್ಲಿ. ಓಕೆ ಅವ್ರಂತರ ನಾಗರಾಮ ರಾಮಾಚಾರ್ಯ ಇರ್ತಾರೆ, ಅವ್ರಿಗೆ ದೇಶ ವರ್ಷ ಸ್ವಲ್ಪ ಕೋಪ ಇತ್ತು, ಈಗಿಲ್ಲ. ಚಿತ್ರದುರ್ಗ ಹುಟ್ಟಿದವ್ರಿಗೆಲ್ಲ ಕೋಪ. ಆದ್ರೆ 10ನೇ ಸ್ಟ್ಯಾಂಡರ್ಡ್ ಒಂದು ಹುಡುಗಿ ಹೋಗ್ತಿದ್ರು, ಅವ್ರು ನೋಡಿದ್ರಲ್ಲ, ಆವತ್ತಿಂದ ಅವರು ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ಅವರು ಇಲ್ಲ ಹಾಡು ಹೇಳ್ತಿದ್ದಿಲ್ಲ, ಬಯಲುದಾರಿ
ಯಜಮಾನ್ರ ಯಾವ ಗುಣ, ನಿಮ್ಮ ಯಜಮಾನ್ರ ಯಾವ ಗುಣನ ನೀವು ತುಂಬಾ ಮೆಚ್ಚಿದ್ದೀರಿ? ಪ್ರೀತಿ ಮಾಡೋಣ. ಜಗತ್ತನ್ನೇ ಪ್ರೀತಿಸ್ತಾರೆ ಅಲ್ವಾ? ಜಗತ್ತನ್ನೇ ಪ್ರೀತಿಸ್ತಾರೆ. ಜಗತ್ತಲ್ಲಿರೋ ಮನುಷ್ಯ ಜೀವಿ, ಪ್ರಾಣಿ ಜೀವಿ, ಎಲ್ಲ ಜೀವಿಗಳನ್ನು ಪ್ರೀತಿಸ್ತಾರೆ. ಪಶುಗಳನ್ನು ತಿಂತಾರೆ, ಹೌದು. ಗಿಡ ಮರಗಳನ್ನು ಇದು ಮಾಡ್ತಾರೆ. ಯಾವುದನ್ನು ಜಾಸ್ತಿ ಮಾಡ್ತಾರೆ? ಎಲ್ಲದನ್ನು ಪ್ರೀತಿ ಮಾಡ್ತಾರೆ. ಯಾವುದನ್ನು ಜಾಸ್ತಿ? ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಅವರ ದೃಷ್ಟಿನಲ್ಲಿ ಜಗತ್ತಿನ ಮನುಷ್ಯರಿಗೆ ಹೆಲಿಕಾಪ್ಟರ್ ನೋಡಿದಾಗ ಏನೇನು ಕಾಣಿಸುತ್ತೋ ಅವರಿಗೆ ಹಾಗೆಲ್ಲ ಎಲ್ಲರೂ ಇಷ್ಟ. ಎಲ್ಲರೂ ಇಷ್ಟ. ಪ್ರಾಣಿ ಪಕ್ಷಿ ನೇಚರ್ ಎಲ್ಲ ಪ್ರಾಣಿ ಅದನ್ನು ಎಲ್ಲರಿಗೂ ಇಷ್ಟ. ಆಗ ನಾನು ಇಷ್ಟಪಡ್ತಾರೆ ನೋಡ್ತೀನಿ. ಮನುಷ್ಯ ಪ್ರಾಣಿ ಹೇಗಿದೆ, ಅವರಲ್ಲಿ ಯಾವ ಸ್ವಭಾವ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ? ಇಷ್ಟ ಇಲ್ಲ? ಅವರು ಒಂದೊಂದ್ಸಲ ಸುಳ್ಳು ಹೇಳ್ತಾರೆ, ಅದು ನಂಗೆ ಇಷ್ಟ. ಎಲ್ಲಿರುವೆ ಜಗದಾಯುವರು ಬಸಿವೆ, ಅದು ನಿಜನಾ? ಇಲ್ಲ, ಅದು ಸುಳ್ಳು. ಒಂದೊಂದ್ಸಲ ಸುಳ್ಳು ಹೇಳ್ತಾರೆ, ಅದು ನಿಮ್ಗೆ ಇಷ್ಟ. ಬಟ್ ನಿಖಿಲ್ ಅವರು ನಿಮ್ಮ ಇಡೀ ಪ್ರೀತಿಸೋಗುಣ ಇದ್ದಲ್ಲ, ಅದನ್ನು ನೀವು ಮೆಚ್ಚಿದ್ರಿ. ಓಕೆ ಮಾ, ಅವರು ಹೇಳಿ. ಈ ರುದ್ರಪಟ್ಟಣ ಯಾವತ್ತೂ ಎಲ್ಲಿದ್ದರೂ ಈ ತೀರ ಶಬ್ದದಿಂದ ರಿಪೇರಿ ಮಾಡುತ್ತಾರೆ. ಮನುಷ್ಯರ ಹತ್ತಿರ ರಿಪೇರಿನ ಆಗಲ್ಲ ಅಲ್ವಾ? ಅದು ಚೆನ್ನಾಗಿ ಕರೆದ್ರಿ ನೀವು. ಅವಳು ಹಾಗೆ ಕಲ್ಪನಾ ಹಿಂಗೆ ಕರ್ಕೊಂಡು ಹೋಗ್ತಿದ್ದಾರಲ್ಲ, ಎಲ್ಲಿರುವೆ ತಾನೇ ನೋಡ್ತಾರೆ, ಓಡಾಡ್ತಾರೆ ಅವ್ಳು ಕರೆದು. ಅದು ಅವಳು ಕೇಳಿಸಿಲ್ಲ ಅಷ್ಟೇ. ಬರೀ ಸರ್ ಚಂದ್ರ ಖಂಡಿತ ಖಂಡಿತ ಸರ್. ಇಡೀ ಜಗತ್ತಿನಲ್ಲಿ ಆಮೇಲೆ ಹೇಳ್ತೀನಿ, ಯಾಕೆ ಆಮೇಲೆ ಹೇಳ್ತೀನಿ. ತುಂಬ ಸಂತೋಷ, ಚೆನ್ನಾಗಿ ಭಾಳ ಇಷ್ಟ ಆಯಿತು. ನೀವು ಅವರ ಹೇಗೆ ಮದುವೆ ಮಾಡ್ಕೊಂಡ್ರಿ ಕತೆ ಈಚೆ ಬಂದೆ. ಎಲ್ಲರೂ ಕೇಳು, ಯಾರು ಕೇಳು. 10ನೇ ವಯಸ್ಸಲ್ಲಿ ಆ ಹುಡುಗಿನ ನೋಡಿ ಇವರು ಬಂದಿದೆ. ಯಾವುದೋ ಹುಡುಗಿನ ನೋಡಕ್ಕೆ ಹೋದು 10ನೇ ಕ್ಲಾಸ್ ಇದ್ದಾಗ ಯಾವುದೋ ಹುಡುಗಿನ ನೋಡಕ್ಕೆ ಶಿವಮೊಗ್ಗಕ್ಕೆ ಹೋದು ಇವ್ರ ಮನೇಲಿ ಇಟ್ಕೊಂಡು ಆ ಹುಡುಗಿನ ನೋಡ್ಕೊಂಡು ನನಗೆ ಇಷ್ಟ ಆಗಿಲ್ಲ, ಇವ್ರಿಗೆ ಇಷ್ಟ ಆಗಿಲ್ಲ. ದಾವಣಗೆರೆ ನೋಡಕ್ಕೆ ಹೋದ್ರಿ, ಬಸ್ಸಿಲ್ಲಂದ್ರು ಅದು ಹುಡುಗಿ ಇಷ್ಟ ಆಗಿದೆ ನಿಮಗೆ. ಆದರೂ ಆಮೇಲೆ ಹೋದ್ರಿ, ಕೇಸರಾದ ಕಾಲವಾದ ಗೊತ್ತಾಗ ನೋಡ್ಕೊಂಡು ಬಂದ್ರಿ. ಒಪ್ಕೊಂಡಿದ್ದು ಈ ಹುಡುಗಿ ಅದು ಹೇಳಿದ್ರು ನನಗೊಂಥರ ಸಂತೋಷದಲ್ಲಿ ಕಣ್ಣೀರೇ ಬಂತು. ಪ್ರಣಯ ರಾಜ ಅಂದರೆ ಇವರೇ ಅಂತ ನಾನು ತೀರ್ಮಾನ ಮಾಡಿದೆ ಸರ್. ಎಷ್ಟು ಅಷ್ಟೇ ಅದೆಲ್ಲ ಹೋಯ್ತಿದೆ. ಈಗ ನಾನು ಮೊದಲೇ ಇಷ್ಟ ಇರ್ತಿಲ್ಲ, ಹೆಣ್ಣುಗಳು ಅಂತಂದ್ರೆ ಸ್ವಲ್ಪ ಬೇಜಾರಾಗಿತ್ತು. ಆದರೆ ಇವ್ರ ಮನೆ ಉಳ್ಕೊಂಡು ಇವ್ರ ಅಪ್ಪ ಅವರು ಬೇರೆ ಬೇರೆ ಹೆಣ್ಣುಗಳೆಲ್ಲ ತೋರಿಸ್ಬಿಟ್ಟು ಮಾರನೇ ದಿನ ಬರುವಾಗ ಬೆಳಿಗ್ಗೆ ತಿಂಡಿ ಕೊಟ್ಟರು. ಇನ್ನು ನನಗೆ 26 ವರ್ಷ, ಇವರಿಗೆ 17-18 ವರ್ಷ. ಇನ್ನೋಸೆಂಟ್ ಅಂತ ಅನಿಸ್ತು.
ಕಾಫಿ ತಗೊಳ್ಬೇಕಾದ್ರೆ ಇನ್ನೋಸೆಂಟ್ ಅನ್ಸು. ಅವಾಗ ಇವಳು ಮದುವೆ ಆಗ್ಬೇಕು ಅಂತ ನನಗೆ ಇಂಟೆನ್ಷನ್ ಇದ್ದಿಲ್ಲ ಆ ಟೈಮ್ನಲ್ಲಿ. ಯಾವಾಗ ಉಪ್ಪಿಟ್ಟು ಮೈನಲ್ಲಿ ಚೆಲ್ಲಿದ್ದೋ ಎನರ್ಜಿ ನನಗೆ ಯಾರ್ಯಾರಿಗೆ ಹೇಗೆ ನೋವಾಗುತ್ತೆ. ನಿಮಗೆ ಮೈ ಮೇಲೆ ಉಪ್ಪಿಟ್ಟು ಬಿದ್ದಿದ್ದಕ್ಕೆ ಆಗಲ್ಲ. ಅಲ್ಲಿಂದ ನಾವು ದಾವಣಗೆರೆಗೆ ಹೊರಟ್ವಿ. ಇವ್ರ ಜೊತೆಗೆ ಬಂದರು. ನಮ್ಮ ತಾಯಿ ನಮ್ಮ ಅವರೆಲ್ಲ ಇದ್ರು. ಆವಾಗ ಇವ್ರ ತಂದೆ ನಮಗೆ ಬೀಳ್ಕೊಟ್ರು. ಬೇಗ ನೀವು ನೋಡಿಬಿಟ್ಟು ನಮಗೆ ಹೆಸರು ಬರೀರಿ, ಯಾವ್ರಿಗೆ ಇಷ್ಟ ಆಯಿತು ಅಂತ ಅವರೊಂದು 5-6 ತೋರಿಸಿದ್ರು. ನಾನು ಮನಸ್ಸಿನಲ್ಲೇ ಅಂದ್ಕೊಂಡೆ, ನಿಮ್ಮ ಹತ್ರ ಕೇಳ್ಕೊಂಡು ಬೇರೆಯವ್ರಿಗೆ ತೋರಿಸೋದಲ್ಲ ಆಗ್ತಿಲ್ಲ ಅಂತ ಹೇಳಿಲ್ಲ. ಹೇಳಲಿಲ್ಲ. ಆಯ್ತು ಅಂದ್ವಿ. ಆದರೆ ಇವ್ರ ಅಕ್ಕ ಬೇರೆ ಇತ್ತು. ಸೊ ಅದು ಕೇಳೋದು ಹೇಗೆ ಅಂತ ನನಗೂ ಸ್ವಲ್ಪ ಬಾಯಿ ಹಿಡೀತು. ಅವಾಗ ಊರಿಗೆ ಹೋದ್ಮೇಲೆ ನಮ್ಮ ತಾಯಿ ಹೇಳಿದ್ರು ಯಾವುದು ಏನು ಬೆಚ್ಕೊಂಡು ಏನಪ್ಪ ಅಂತ. ಆವಾಗ ಯಾವುದು ಇಷ್ಟ ಆಗಲಿಲ್ಲ ಅಂದರೆ, ಆದರೆ ನನಗೆ ಇಷ್ಟ ಆಯಿತು ಅಂತ ಹೇಳಿದ್ರು. ಅಲ್ಲೋ ಹೋಗಿ ಅವರು ಮದುವೆ ಮಾಡೋ ಒಂದು ಇದರಲ್ಲೇ ಇಲ್ಲ. ದೊಡ್ಡ ಹುಡುಗಿ ಬೇರೆ ಇದ್ದಾರೆ. ನೀನು ಕೇಳ್ತಾರೆ ಹೆಣ್ಣು ಕೇಳಿ ನೋಡಿ, ತಪ್ಪೇನು, ವೆಯ್ಟ್ ಮಾಡೋಣಂತೆ. ಅವ್ರದ್ದು ಮದುವೆ ಆಗ್ಬೇಕಾದ್ರೆ ನಾನು ಮದುವೆ ಆಗ್ತೀನಿ, 1 year 2 years ಕಾಯ್ತೀನಿ ಅಂತ. ಕಾಯ್ತೀನಿ ಕೇಳೋಣ ಅಂತ ಕೇಳಿದ್ರು. ಸೊ ಕೇಳಿದ ತಕ್ಷಣ ಅವ್ರಿಗೂ ಒಂಥರ ದಿಗಲು ಬಿತ್ತು. ದೊಡ್ಡ ಹುಡುಗಿ ಇಟ್ಕೊಂಡು ಹೆಂಗೆ ಹೆಣ್ಣು ಕೊಡೋದು ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಬಂದರು. ನಮ್ಮ ಅತ್ತೆ ಅವ್ರಿಗೂ ಇವ್ರ ತಾಯಿಗೂ ಅಕ್ಕ ತಂಗಿ ನೋಡು ಒಳ್ಳೆ ಹುಡುಗ, ಈ ಹುಡುಗನ ಬಿಟ್ರೆ ನಿನಗೆ ಆಮೇಲೆ ಬೇರೆ ಹುಡುಗ ಸಿಗ್ತಾನೆಲ್ಲ ಗೊತ್ತಿಲ್ಲ, ಇದ್ರ ಮೇಲೆ ನಿನ್ನ ಇಷ್ಟ ಅಂದ್ರಂತೆ. ಇವ್ರ ತಂದೆಗೆ ನಮ್ಮನ್ನು ಬೀಳ್ಕೊಡಕ್ಕೆ ಬಂದಾಗ ಅವ್ರಿಗೆ ಇಷ್ಟ ಆಗಿತ್ತು ನನ್ನ ಮೇಲೆ. ಆವಾಗ ಅವ್ರ ಮನೆಯವ್ರ ಹತ್ರ ಹೋಗಿ ಮೊದಲು ಏನೇ ಇವರು ಮೊದಲನೇ ಹುಡುಗಿ ಇಟ್ಕೊಂಡು ಹೆಣ್ಣು ಹುಡುಗಿ ಕೊಡ್ಬೋದಾ ಅಂತ ಕೇಳಿದ್ರು. ಅಲ್ಲಿಗೆ ನಮ್ಮ ಮನಸ್ಸುಗಳು, ನಮ್ಮ ಮಾವಂದು ನಂದು ಒಂದೇ ಆಗಿತ್ತು. ನೋಡಿ ಇದೇ ಹೇಳೋದು. ನಾವು ಸಿನಿಮಾದವರು ಆಜು ಬಾಜು ಅತ್ಯಂತ ಕಥೆ ತೆಗೆದಿರ್ತಲ್ಲ, ಧರ್ಮಸೆರೆ ನಾವು ಹೋಗಿದ್ದೆ ಅವನೇ ಹುಡುಗಿ ಮದುವೆ ಮಾಡ್ಕೊಂಡೆ, ಅವಳನ್ನೇ ಮಾಡ್ಕೊತಿದ್ದೆ. ಅದ್ರ ಮೊದಲನೇ ಹುಡುಗಿ ಮೌಂಟಿ ಅವ್ರು ಮದುವೆನೇ ಆಗಲ್ಲ ಅಂತ ತಿಳ್ಕೊಬೇಕು. ಅಥವಾ ಒಂದು ಅರ್ಶನ ದಾರ ಕಟ್ಟರು, ನೀನು ಯಾರು ಮದುವೆ ಮಾಡ್ಕೊಂಡು ಹೋಗ್ಬೋದು, ಅರ್ಶನ ದಾರ ಕಟ್ಬಿಟ್ಟು ಎಲ್ಲ ಹುಡುಗಿ ಮದುವೆ ಮಾಡ್ಕೊಂಡು ಮೊದಲನೇವಳು ಹೋಗಿ ಅರ್ಶನ ದಾರ ಕಟ್ಟೋದೇನು ಅವನು ನನ್ನ ಬೇಡ ಅಂತ ಹಿಂದೆ ಆಮೇಲೆ ಕತೆ ಸಿನಿಮಾ ನೋಡಿ. ಅದು ಆದರೆ ಸತ್ಯ ಈ ಸಂದರ್ಭದಲ್ಲಿ ನಾನು ಮಾತು ಹೇಳ್ತೀನಿ. ನನ್ಗೆ ಅವಾಗ ಮದುವೆ ಆದಾಗ ನನಗೇನು ತಿಳುವಳಿಕೆನೇ ಇದ್ದಿಲ್ಲ. ಮದುವೆನೂ ಆಗಾಯ್ತು, ಎಲ್ಲರೂ ಆಯಿತು. ಆವಾಗ ನನಗೆ ಅಕ್ಕನಿಗೆ ಯಾವ ಥರ ನೋವು ಅಂದರೆ ಇವರು ಕಾಯಲಿಲ್ಲ. ಆಮೇಲೆ ಫಸ್ಟ್ ಹೇಳಿದ್ರು, ಆಮೇಲೆ ಅವಸರ ಮಾಡಿ ಮದುವೆ ಮಾಡಿಕೊಂಡ್ರು. ಆ ಮಾತು ಬೇರೆ. ಆವಾಗ ಅಕ್ಕಂದಾಗವರು ನನಗೆ ತುಂಬ ನೋವಾಯ್ತಲ್ಲ. ಆವಾಗ ನಿಮ್ಮ ಪಿಕ್ಚರ್ ನೋಡ್ಬೇಕಾದ್ರೆ ಒಂದು ರಾತ್ರಿ ಫುಲ್ ನಾನು ಹತ್ತಿದ್ದೀನಿ. ಅಕ್ಕನಿಗೆ ಎಷ್ಟು ನೋವಾಗಿರ್ಬೋದು ಅಂತ ಅವತ್ತು ನನಗೆ ಫೀಲ್ ಆಯಿತು. ಅಲ್ಲಿವರೆಗೂ ನನಗೇನು ಗೊತ್ತಾಗಿದ್ದಿಲ್ಲ. ನಿಜ. ನಾವು ಅವೆಲ್ಲ ಜೀವನದಲ್ಲಿ ನಡೆಯೋ ಕಥೆಯನ್ನು ನಾವು ತೆಗಿತೇವೆ. ಹಾಗಾಗುತ್ತೆ. ವೆರಿ ಗುಡ್. ಈಗ ನಿಮ್ಮಲ್ಲಿ ನೀವು ನಿಮ್ಮ ಯಾವ ಗುಣ ಅವರಿಗೆ ತುಂಬ ಹಿಡಿಸಿದೆ? ನನ್ನ ಯಾವ ನಾನು ಏನೇ ಮಾತಾಡಿದ್ರು ಇನ್ನರ್ ಹಾರ್ಟಿಂದ ಮಾತಾಡ್ತೀನಲ್ಲ, ಸ್ವಚ್ಛಂದ ಮನಸ್ಸು ಅವ್ರಿಗೆ ಇಷ್ಟ ಆಗಿದೆ. ಅದನ್ನ ಇನ್ನೊಂದು ಥರ ಹೇಳ್ಬೋದಾ? ಹೇಳಿ. ಎಸ್, ಇನ್ನೊಂದು ಥರ ಹೇಳ್ಬೋದಾ? ಸ್ವಚ್ಛಂದ ಮನಸ್ಸಿದ್ರೆ ಅದು ಸ್ವಚ್ಛಂದವಾಗಿ ಇಡೀ ಜಗತ್ತನ್ನೇ ಪ್ರೀತಿಸ್ತಿರಲ್ವ? ಆ ಇಡೀ ಜಗತ್ತನ್ನ ಪ್ರೀತಿಸುವಂತ ಮನಸ್ಸು ನಿಮ್ಮಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಸರ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಲೈನ್ ನಿಮ್ಮ ಹಾಡು. ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದ, ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದ,
ಯಾವುದು ಇಷ್ಟ ಆಗಲ್ಲ. ಯಾವುದನ್ನೋ ಯೋಚನೆ ಮಾಡದೆ ಉತ್ತರ ಇರ್ತಾರೆ. ಸ್ಟ್ರೈಟ್ ಫಾರ್ವರ್ಡ್ನೆಸ್. ಸ್ಟ್ರೈಟ್ ಫಾರ್ವರ್ಡ್ನೆಸ್ ಯಾರಿಗಾದ್ರೂ ಇಷ್ಟ ಆಗುತ್ತೆ. ಆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇದೆ ಅಂತ ಸುಳ್ಳು ಹೇಳಿದ್ರೆ ಇಷ್ಟ ಆಗಲ್ಲ ಯಾರು ಅಲ್ವಾ? ಅದು ಅವ್ರಿಗೆ ಗೊತ್ತಾಗಿದೆ ನೀವು ಸುಳ್ಳು ಹೇಳ್ತಿದ್ದೀರಿ. ಮೆಟ್ಲತ್ತಿ ಹೋಗೋದು. ಆದ್ರೂ ಮೆಟ್ಲು ಮೊದಲನೇ ಮೇಲೆ ಹೋಗ್ಬೋದು. ನೀವು ಒಂದು 3-4 ಈಗ ಬಂದು ಆಮೇಲೆ ಅದಕ್ಕೆ ಪಾಪ 2ನೇ ಸಲ ಹೋಗಿತ್ತು. ಮೊದಲ ಸಲ ಇಲ್ಲಿಂದ ಹತ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು. ನೀವು ಮೊದಲ ಸಲ ಈಗ ಹೋದ್ರಿ. ಯಾಕೆ ಮೆಟ್ಲಿಗೆ ಅದೇ ಥರ ಇರ್ತಲ್ಲ, ಹೀಗೆ ಬಂದು ಒಂದ್ಸಲ ಎಕ್ಸ್ಲೇಟರ್ನು ಹೀಗೆ ಇಟ್ಕೊಬೇಕು. ಇವ್ರು ಕ್ಲೀನಾಗಿ ಇವರೇ ಉಟ್ಕೊಳ್ತಲ್ಲ. ಥ್ಯಾಂಕ್ ಯು ವೆರಿ ಗುಡ್ ಸರ್.